ಆತ ಆರಕ್ಷಕ. ಮಹಿಳೆಯರಿಗೆ ರಕ್ಷಣೆ ನೀಡಬೇಕಾದ ಅಧಿಕಾರಿಯೇ ಓರ್ವ ಯುವತಿಗೆ ನಂಬಿಸಿ ಮೋಸ ಮಾಡಿದ್ದಾನಂತೆ. ಇನ್ನೊಂದು ಕೇಸ್ನಲ್ಲಿ ಕಾಮದ ಕಣ್ಣು ಬೀರಿದ ಡಾಕ್ಟರ್ ಜೈಲು ಸೇರಿದ್ದಾನೆ. ಹಾಯ್ ಡಿಯರ್, ಗುಡ್ ಮಾರ್ನಿಂಗ್ ಬಂಗಾರ. ಮನೆಗೆ ಬರ್ಲಾ? ಲೊಕೇಶನ್ ಕಳಿಸ್ತೀನಿ, ನೀನೇ ಬಂದ್ಬಿಡು. ಒಂದ ಎರಡ ಸಾಲು ಸಾಲು ಮೆಸೇಜ್ಗಳು. ಹೀಗೆ ವಾಟ್ಸಾಪ್ ಚಾಟ್ ಮುಂದಿಟ್ಟಿರುವ ಯುವತಿ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧವೇ ರೇಪ್ ಕೇಸ್ ದಾಖಲಿಸಿದ್ದಾಳೆ. ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ್ ವಿರುದ್ಧ ಅತ್ಯಾಚಾರ ಆರೋಪ. ಫ್ಲಾಟ್ ಮದುವೆ ಆಸೆ ತೋರಿಸಿ ಬಳಸಿಕೊಂಡ್ರ ಇನ್ಸ್ಪೆಕ್ಟರ್. ಡಿಜೆಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಸುನೀಲ್ ವಿರುದ್ಧ ಅತ್ಯಾಚಾರದ ಆರೋಪ ಕೇಳಿಬಂದಿದೆ. ಯುವತಿಯೊಬ್ಬರು ಸುನೀಲ್ ವಿರುದ್ಧ ಡಿಜಿಐಜಿ ಕಚೇರಿಯಲ್ಲಿ ದೂರು ದಾಖಲಿಸಿದ್ದಾರೆ. 1.5 ವರ್ಷದ ಹಿಂದೆ ಹಣಕಾಸಿನ ವಿಚಾರಕ್ಕೆ ಡಿಜೆಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದೆ. ಈ ವೇಳೆ ಇನ್ಸ್ಪೆಕ್ಟರ್ ಸುನೀಲ್ ಪರಿಚಯವಾದರು. ಬಳಿಕ ಇಬ್ಬರ ನಡುವೆ ಸಲುಗೆ ಏರ್ಪಟ್ಟಿತ್ತು. ವಾಟ್ಸಾಪ್ ಚಾಟಿಂಗ್ ಮಾಡ್ತಿದ್ರು ಅಂತ ಚಾಟಿಂಗ್ ಹಿಸ್ಟರಿ ಬಿಚ್ಚಿಟ್ಟಿದ್ದಾರೆ. ಸುನೀಲ್ 8ನೇ ಮೈಲಿಯಲ್ಲಿ ತಮ್ಮ ಮನೆಗೆ ಕರೆಸಿಕೊಂಡು ಲೈಂಗಿಕವಾಗಿ ಬಳಸಿಕೊಂಡಿದ್ರು ಅಂತ ಆರೋಪಿಸಿದ್ದಾಳೆ. ಏನು ಗ್ಯಾರಂಟಿ ಅಂತ ಹೇಳಿದ್ಕೆ ಆಯ್ತು, ನಾವು ರಿಜಿಸ್ಟರ್ ಮಾಡ್ಕೊಳ್ಳೋಣ ಅಂತೆ. ಇಲ್ಲೇ ಎಲ್ಲಾದರೂ ಒಂದು ನೋಡಿಕೊಂಡು ಫ್ಲ್ಯಾಟ್ ಏನಾದರೂ ತಗೊಂಡು ಇರೋಣ ಜೊತೆಯಲ್ಲೇ. ಏನು ನೀವು ಇದು ಮಾಡ್ಕೊಳಕ್ಕೆ ಹೋಗಬೇಡಿ, ಎಲ್ಲೂ ಹೋಗಬೇಡಿ ಅಂತ ಹೇಳಿದ್ರು. ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ. ಹಾಂ, ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ, ಜೊತೆಲೇ ಇರ್ತೀನಿ. ನನಗೂ ಹೋಗೋದು ಬರೋದಕ್ಕೆಲ್ಲ ದೂರ ಆಗುತ್ತೆ. 8ನೇ ಮೈಲಿಗೆ ಹೋಗ್ಬೇಕು, ನಾನು ಇಲ್ಲೇ ಇರ್ತೀನಲ್ವ, ಹಂಗಾಗಿ ಇಲ್ಲೇ ಎಲ್ಲಾದರೂ ಮನೆ ನೋಡು ಅಂತ ಹೇಳಿದ್ರು. ಅಲ್ಲದೆ ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ, ಬ್ಯೂಟಿ ಪಾರ್ಲರ್ ಹಾಕಿ ಕೊಡ್ತೀನಿ, ಫ್ಲಾಟ್ ಕೊಡಿಸ್ತೀನಿ ಅಂತ ನಂಬಿಸಿ 3 ಬಾರಿ ಅತ್ಯಾಚಾರ ಮಾಡಿದ್ದಾರೆ. ಬಲವಂತವಾಗಿ ಮದ್ಯಪಾನ ಮಾಡಿಸಿ ನನ್ನ ಖಾಸಗಿ ವಿಡಿಯೋ ಫೋಟೋಗಳನ್ನು ತೆಗೆದುಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಪೊಲೀಸಪ್ಪನ ವಿರುದ್ಧವೇ ಕೇಳಿಬಂದಿರುವ ಆರೋಪ ಇದಾದರೆ, ಇತ್ತ ವೈದ್ಯನ ವಿರುದ್ಧವೂ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಚಿಕಿತ್ಸೆಗೆ ಬಂದ ಯುವತಿಯನ್ನ ಕಾಡಿದ್ನ ಸ್ಕಿನ್ ಡಾಕ್ಟರ್. ಆಸ್ಟಿನ್ ಟೌನ್ ನಿವಾಸಿ ಚರ್ಮ ವೈದ್ಯ ಪ್ರವೀಣ್ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ. 3 ದಿನದ ಹಿಂದೆ ಚಿಕಿತ್ಸೆಗೆಂದು ಬಂದಿದ್ದ ಯುವತಿಗೆ ಚಿಕಿತ್ಸೆ ನೀಡುವ ನೆಪದಲ್ಲಿ ಅಸಭ್ಯವಾಗಿ ವರ್ತಿಸಿದ್ನಂತೆ. ಈ ಸಂಬಂಧ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಆರೋಪಿ ಅರೆಸ್ಟ್ ಆಗಿದ್ದಾನೆ. ಶಿವಪ್ರಸಾದ್, TV9 ಬೆಂಗಳೂರು.